ಹಲೋ ನಮಸ್ಕಾರ, ಕ್ರೇಜಿ ಫುಡ್ಗೆ ಸ್ವಾಗತ. ನಾನು ರೇಣುಕಾ. ಇದೊಂದು ಒಳ್ಳೆ ರೆಸಿಪಿಯೊಂದಿಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಕಾಳು ಪಲ್ಯ ಅಥವಾ ಪುಂಡಿ ಸೊಪ್ಪಿನ ಪಲ್ಯ ಅಂತಲೂ ಹೇಳ್ಬೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಅರ್ಧ ಕಪ್ಪು ಹೆಸರು ಕಾಳು, ಮತ್ತು ಒಂದು ಅರ್ಧ ಕಪ್ಪು ಕಡಲೆಕಾಳು, ಮತ್ತು ಒಂದು ಅರ್ಧ ಕಪ್ಪು ಅಲಸಂದಿ ಕಾಳು, ಅಂದರೆ ಜವಾರಿ ಅಲಸಂದಿ ಕಾಳು. ಯಾವುದಾದ್ರೂ ನಡೆಯುತ್ತೆ, ಬಟ್ ನಾನು ಹಾಕ್ತಿರೋದು ಜವಾರಿ ಅಲಸಂದಿ ಕಾಳು. ಸೊ ಸಣ್ಣದಾಗಿರುತ್ತೆ. ಸೊ ಅದೊಂದು ಅರ್ಧ ಕಪ್ಪು. ಬೇಳೆ ಒಂದು ಅರ್ಧ ಕಪ್ಪು. ಇದ್ರ ಜೊತೆ ಆದಮೇಲೆ ಕಡಲೆಬೀಜ, ಶೇಂಗಾ ಅಂತ ಹೇಳ್ತಾರೆ. ಸೊ ಅದೊಂದು ಅರ್ಧ ಕಪ್ಪು. ಮತ್ತು ಮೆಂತ್ಯ ಒಂದು ಸ್ಪೂನು, ಈ ಉದ್ದಿನಬೇಳೆ ಕೂಡ ಒಂದು ಸ್ಪೂನ್ ಹಾಕಬೇಕು. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಟ್ಟು ನೀರು ಹಾಕಿಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಒಂದೆರಡು ಸರಿ ತೊಳಿಬೇಕು. ತೊಳೆದಾದ್ಮೇಲೆ ನಾನು ಎಲ್ಲ ಥರದ್ದು ಸೊಪ್ಪನ್ನು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ದಂಟು ಸೊಪ್ಪು, ಇಲ್ಲಿ ಪುಂಡಿ ಸೊಪ್ಪು ಅಂತ ಬರುತ್ತೆ, ಸೊ ಇದು ಸಿಗಲ್ಲ. ಸೊ ಹೀಗಾಗಿ ಈ 3 ಸೊಪ್ಪನ್ನು ನಾನು ಒಂದು ಸ್ವಲ್ಪ ಸಬ್ಬಾಸ್ಗಿ ಸೊಪ್ಪು ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾವ ಸೊಪ್ಪಿರುತ್ತೋ ಆ ಸೊಪ್ಪನ್ನು ಸಣ್ಣದಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡು, ಸೊ ಅದಕ್ಕೆಲ್ಲನೂ ಕುಕ್ಕರ್ಗೆ ಹಾಕ್ತಿದ್ದೀನಿ. ಒಂದು 3 ಲೋಟ ನೀರು ಹಾಕಬೇಕಾಗುತ್ತೆ. ಇದು ಸೊಪ್ಪಲ್ಲಿ ಸ್ವಲ್ಪ ರಸ ಎಲ್ಲ ಬಿಟ್ಕೊಳ್ಳೋದ್ರಿಂದ ಸೊ ನೀರನ್ನ ಕಡಿಮೆ ಹಾಕ್ಕೊಳ್ಳಿ, ಸಾಕು. ಒಂದು 3 ಲೋಟ ಸಾಕಾಗುತ್ತೆ. ಸೊ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ, ನೀವು ಒಣ ಖಾರ ಹಾಕ್ಬೇಕು ಅನಿಸಿದರೆ ಖಾರದ ಪುಡಿ ಹಾಕ್ಕೋಬೋದು, ಇಲ್ಲ ಒಣಮೆಣ್ಸಿನ್ಕಾಯಿನ ರುಬ್ಬಿ ಹಾಕ್ಕೋಬೋದು. ಸೊ ನಾನೀಗ ಹಸಿ ಖಾರ ಹಾಕ್ತಿದ್ದೀನಿ. ಸೊ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 7-8 ಮೆಣಸಿನ್ಕಾಯಿ. ಖಾರ ನೀವು ನೋಡ್ಕೊಂಬಿಟ್ಟು ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಈರುಳ್ಳಿ ಕಟ್ ಮಾಡೋದಕ್ಕಿಂತ ಈರುಳ್ಳಿ ಸೊಪ್ಪಿನಲ್ಲಿ ಬರುತ್ತಲ್ವ, ಉದ್ದುದ್ದ ಈರುಳ್ಳಿ ಸೊಪ್ಪಿನಲ್ಲಿ, ಸೊ ಅದಿತ್ತು, ಅದನ್ನು ನಾನು ಕೂಡ ಹಾಕ್ತಿದ್ದೀನಿ. 1-2 ಟೊಮೊಟೊ ಕಟ್ ಮಾಡಿಬಿಟ್ಟು, ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದೆಲ್ಲನೂ ಕುಕ್ಕರಲ್ಲಿ ಹಾಕ್ಬಿಟ್ಟು ಇವಾಗ ಒಂದು ಅರ್ಧ ಸ್ಪೂನ್ ಅರಿಶಿನ ಇದು ಹಾಕ್ಬಿಟ್ಟು ಲಿಟ್ಲ್ ಕ್ಲೋಸ್ ಮಾಡಿಬಿಟ್ಟು 3 ವಿಸಲ್ನ ಕೂಗಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು 3 ವಿಸಲ್ ಆದಮೇಲೆ ಕೂಗಿಸಿರೋದು. ಸೊ ಇವಾಗ ಎಲ್ಲ ಕಾಳುಗಳು ಬೆಂದಿದೆ, ನೋಡ್ಬೋದು. ನೋಡಿ, ಎಲ್ಲನೂ ಕಾಳು ನೀಟಾಗಿ ಬೆಂದೋಗಿದೆ. ಇದಕ್ಕೆ ಸ್ವಲ್ಪ ನಾವೀಗ 1 ಸ್ಪೂನು ಧನಿಯಾ ಪೌಡ್ರು, 1 ಸ್ಪೂನು ಸಾಂಬಾರು ಪೌಡ್ರು, ಇದು MTR ಸಾಂಬಾರು ಪೌಡ್ರು. ಸೊ ಮನೆಯಲ್ಲಿ ಸಾಂಬಾರು ಪೌಡ್ರ್ ಅಂತ ಅದು ಹಾಕ್ಬೋದು ಇದಕ್ಕೆ. ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ ಇದು ನಾನು ಗುರಾಳ್ ಪೌಡ್ರು ಅಂತ ಮಾಡಿಟ್ಕೊಂಡಿರೋದು, ಸೊ ಅದನ್ನು ಹಾಕ್ತಿದ್ದೀನಿ 1 ಸ್ಪೂನು. ಮತ್ತು ಇದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ರುಬ್ಕೋಬೇಕಾಗುತ್ತೆ. ಸೊ ನಾನು ಮನೇಲೆ ಕಾಯಿ ಚಟ್ನಿ ಒಂದು ಸ್ವಲ್ಪ ಮಿಕ್ಕಿತ್ತು ಬೆಳಗ್ಗೆದು, ಸೊ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸೊ ಅದೇ ಹಾಕ್ತಿದ್ದೀನಿ. ನೀವು ಈ ಕಾಯಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಬಿಟ್ಟು ಹಾಕಬೇಕಾಗುತ್ತೆ, ಇಲ್ಲ ಅಂದರೆ. ಸೊ ಇವಾಗ ನಾನು ಇದಕ್ಕೆ ಒಗ್ಗರಣೆ ಕೊಡಬೇಕು. ಈಗ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ತಿದ್ದೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋ ನೋಡ್ತಿದ್ದೀರಾ, ಲೈಕ್ಸ್ ಕೊಡಿ, ನಮಗಿನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಇದಕ್ಕೆ ನಾನಿವಾಗ ಕರಿಬೇವಿನ ಸೊಪ್ಪನ್ನ, ತೊಳೆದಿಟ್ಟಿರೋದು ಕರಿಬೇವಿನ ಸೊಪ್ಪನ್ನ ಹಾಕ್ತಿದ್ದೀನಿ. ಸೊ ಒಂದು ಈರುಳ್ಳಿನ ಒಗ್ಗರಣೆಗೆ ಅಂತ ಹಾಕ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಬೇಕು ಅಂದರೆ ಇದಕ್ಕೊಂದು 2 ಒಣಮೆಣಸಿನ್ಕಾಯಿನೂ ಕೂಡ ನಾವು ಒಗ್ಗರಣೆಲಿ ಹಾಕ್ಕೋಬೋದು. ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕ್ತಿದ್ದೀನಿ. ಇದು ಇವಾಗೆಲ್ಲ ಫ್ರೈ ಆದಮೇಲೆ ನೋಡಿ, ಇದು ಸ್ವಲ್ಪ ಫ್ರೈ ಆದಮೇಲೆ ಪಕ್ಕಕ್ಕೆ ಎತ್ತಿಡಬೇಕಾಗುತ್ತೆ. ಸೊ ಇವಾಗ ನಾನು ಏನು ಕುಕ್ಕರನ್ನು ಎಲ್ಲ ತರಕಾರಿನೂ ಹಾಕಿ ಬೇಯಿಸಿರ್ತೀನಲ್ವ, ಸೊ ಅದನ್ನು ನಾನಿವಾಗ ಚೆನ್ನಾಗಿ ಬಿಸಿ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಇದಾದಮೇಲೆ ಆ ಒಗ್ಗರಣೆ ಏನು ಹಾಕಿರ್ತೀವಲ್ವ, ಸೊ ಇದಕ್ಕೆ ಹಾಕಬೇಕಾಗುತ್ತೆ. ನೀವು ಖಾರದ ಪುಡಿ ಬೇಕಂದ್ರೂ ಖಾರದ ಪುಡಿ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಚಪಾತಿ ಜೊತೆ, ರೈಸ್ ಜೊತೆ, ಯಾವುದಕ್ಕೂ, ದೋಸೆಗೆಲ್ಲ ಮ್ಯಾಚ್ ಆಗುತ್ತೆ. ಸೊ ಇದನ್ನು ಮಾಡ್ಕೋಬೋದು. ಈ ಕಾಳು ತುಂಬ ತಿನ್ನೋದ್ರಿಂದ ಒಳ್ಳೆಯದಲ್ವಾ, ಎಲ್ಲ ಪ್ರೋಟೀನ್ಸ್ ಕಾಳು, ಹೆವಿ ಪ್ರೋಟೀನ್ಸ್ ಕಾಳಿರೋದು, ಇದೆಲ್ಲ ತಿನ್ನೋದ್ರಿಂದ ಮಕ್ಕಳಾಗಲಿ ಈ ದೊಡ್ಡವ್ರಿಗೆ ಆಗಲಿ ಎಲ್ರಿಗೂ ತುಂಬ ಒಳ್ಳೆಯದಲ್ವಾ. ಸೊ ಇವಾಗ ಇದನ್ನು ನಾನು ಸ್ವಲ್ಪ ಹುಣಸೆ ಹುಳಿನ ನೆನೆಸ್ಬಿಟ್ಟಿದ್ದೆ. ಸೊ ಟೊಮೊಟೊ 2 ಹಾಕಿರೋದ್ರಿಂದ ಹುಣಸೆ ಹುಳಿ ನೋಡ್ಕೊಂಬಿಟ್ಟು ಹಾಕಬೇಕಾಗುತ್ತೆ. ಸೊ ನೋಡಿ, ರೆಡಿಯಾಗಿದೆ. ಚೆನ್ನಾಗಿ ಕುದ್ದಾದಮೇಲೆ ಸೊ ಈ ಥರ ಒಂದು ಬೌಲಿಗೆ ಹಾಕ್ಬಿಟ್ಟು ರೆಡಿಯಾಗಿದೆ ನೋಡಿ. ಇವಾಗ ಇದು ಚಪಾತಿ ಜೊತೆ ನಾನು ಸರ್ವ್ ಮಾಡ್ತಿದ್ದೀನಿ. ಸೊ ರೈಸ್ಗೂ ತುಂಬ ಮ್ಯಾಚ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.